ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯಶೋಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಬಂದು ತುಂಬ ಸ್ಪೆಷಲ್ ಡೇ ನಮಗೆ. ಅದು ಏನಂದರೆ ನಮ್ಮ ಪಾಪುದು ಬರ್ತಡೇ. ಸೊ ಇದು ಬಂದು ಸೆಕೆಂಡ್ ಇಯರ್ ಬರ್ತಡೇ. ಸೊ ಇವತ್ತು ಹೆಂಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ ಒಂದು ಸಣ್ಣದಾಗಿ ವ್ಲಾಗ್ ಮಾಡ್ತಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್. ಫಸ್ಟು ನಾನು ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಒಂದು 11:30-12 ಆಗೋಗಿತ್ತು ಆಲ್ಮೋಸ್ಟು. ಸೊ ಫಸ್ಟು ಟೆಂಪಲಿಗೆ ಹೋಗೋಣ ಅಂತ ಟೆಂಪಲಿಗೆ ಹೋದ್ವಿ. ಟೆಂಪಲ್ ನೋಡಿದ್ರೆ ಕ್ಲೋಸೇ ಆಗಿಬಿಟ್ಟಿತ್ತು. ಸೊ ಹಾಗೇ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲೊಂದು ಟೆಂಪಲ್ ಸಿಕ್ತು. ಲೈಕ್ ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲೊಂದು ದೊಡ್ಡದು ಲೈಕ್ ಆಂಜನೇಯ ಮೂರ್ತಿ ಇತ್ತು. ಸೊ ಆಂಜನೇಯ ಮೂರ್ತಿ ಇತ್ತಲ್ಲ ಅಂದ್ಬಿಟ್ಟು ಸದ್ಯಕ್ಕೆ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ನಮ್ಮ ಪಾಪುಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಲೈಕ್ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಏನಕ್ಕೆ ಹೋಗಿದ್ವಿ ಅಂದರೆ ನಾನು ತಿಂಡಿ ತಿಂದಿರಲಿಲ್ಲ. ಸ್ವಲ್ಪ ಐಟಮ್ಸ್ ಬೇರೆ ಥರದಿತ್ತು. ನಾನು ತಿಂಡಿ ತಿಂದಿಲ್ವಲ್ಲ, ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ಬಿಟ್ಟಿತ್ತು. ಫಸ್ಟ್ ತಿಂಡಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಮಸಾಲೆ ದೋಸೆ ತಂದಿದ್ರು. ಅದು ಫುಲ್ಲು ಆರೋಗ್ಬಿಟ್ಟಿತ್ತು. ಆದ್ರೂ ಹಿಂಗೋ ಒಂದಂತ ತಿನ್ಕೊಂಡೆ. ನೆಕ್ಸ್ಟು ಇಲ್ಲಿ ನಾನು ಚಿಕನ್ ಅಂಗಡಿಗೆ ಬಂದ್ವಿ, ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು. ಲೈಕ್ ಚಿಕನ್ ಅಂಗಡೀಲಿ ಸ್ವಲ್ಪ ಚಿಕನೆಲ್ಲ ಹೇಳಿಬಿಟ್ಟು ಅವ್ರಿಗೆ ರೆಡಿ ಮಾಡಿ ಇಟ್ಟಿರಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾವು ತರಕಾರಿ ತೊಗೊಂಬರಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಇದು ನಾವೇನಂದರೆ ತುಂಬ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಗೈಸ್. ಯಾಕಂದರೆ 3rd ಇಯರ್ ಮತ್ತು 5th ಇಯರು ಗ್ರ್ಯಾಂಡಾಗಿ ಮಾಡೋಣ. ಇವಾಗ ಸಿಂಪಲ್ಲಾಗೆ ಮಾಡೋಣ ಅಂತ ಮಾಡ್ತಿದ್ದೀವಿ. ಸೊ ಮನೇಲೇ ಸೆಲೆಬ್ರೇಟ್ ಮಾಡ್ತಿರೋದು, ರಿಲೇಟಿವ್ಸ್ನ ಕರೆದ್ಬಿಟ್ಟು ಮನೇಲೇ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಅಂದರೆ ಅವಳಿಗಿನ್ನೂ ಗೊತ್ತಾಗಲ್ಲ ಅಲ್ಲ. ನಮ್ಮ ಪ್ಲ್ಯಾನ್ ಏನಂದರೆ ಅವಳಿಗೆ ಸ್ವಲ್ಪ ಗೊತ್ತಾದ ಮೇಲೆ ಚೆನ್ನಾಗಿ ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಇತ್ತಷ್ಟೇ. ನೋಡಿ ತರಕಾರಿ ಎಲ್ಲ ತಗೊಂಡೆ. ನೆಕ್ಸ್ಟ್ ಅದಾದಮೇಲೆ ಬಿರಿಯಾನಿ ಮಾಡೋಣ ಅಂದ್ಕೊಂಡ್ವಿ. ಬಿರಿಯಾನಿಗೆ ಜೀರಾ ರೈಸ್ ಇದ್ದರೆ ಚೆನ್ನಾಗಿರುತ್ತೆ. ಜೀರಾ ರೈಸ್ ಇರಲಿಲ್ಲ. ಸೊ ಜೀರಾ ರೈಸ್ ತೊಗೊಳ್ಳೋಣ ಅಂದ್ಬಿಟ್ಟು ಜೀರಾ ರೈಸ್ ತೊಗೊಂಡ್ವಿ. ಸೊ ಎಲ್ಲನೂ ತಗೊಂಡು ತಂದು ಮನೇಲಿಟ್ವಿ. ಇವಾಗ ನನ್ನ ಹಸ್ಬೆಂಡು ಬಂದುಬಿಟ್ಟು ಚಿಕನ್ ಎಲ್ಲ ನೀಟಾಗಿ ವಾಶ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಬಂದ್ಬಿಟ್ಟು ಸುಮಾರು ಒಂದು 10-15 ಜನನ ಕರೆದಿದ್ವಿ. ಸೊ ಅಲ್ಲಿ ಹೆಂಗೆ ಅಂದರೆ ಒಂದು 8 kg ಆಗಿತ್ತು ಎಲ್ಲ ಸೇರಿ. ಲೈಕ್ ಚಿಕನ್ನು, ಲಿವರು ಅದೆಲ್ಲನೂ ಮಾಡೋಣ ಅಂತ ಎಲ್ಲ ಸೇರಿ 8 kg ತಂದಿದ್ವಿ. ಇಲ್ಲಿ ಏನೇನು ಮಾಡೋಣ ಅಂದರೆ ಅಷ್ಟರಲ್ಲಿ ನಮ್ಮ ಪಾಪುನೂ ಕೂಡ ಮಲ್ಕೊಂಡ್ಳು. ಮಲ್ಗಾದ್ಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದರು ಹೆಲ್ಪ್ ಮಾಡೋಕ್ಕೆ. ಸೊ ನನ್ನ ಹಸ್ಬೆಂಡು ಫಸ್ಟು ಬಂದುಬಿಟ್ಟು ನೋಡಿ ಇಲ್ಲಿ ಕಬಾಬ್ ಕಲಿಸ್ಕೊತಿದ್ದಾರೆ. ಇವ್ರು ಬಂದುಬಿಟ್ಟು ನಮ್ಮ ವಾರ್ಗೆತ್ತಿ ಅವರು ಬಂದರು, ಅವ್ರೂ ಅಡುಗೆ ಮಾಡಿಕೊಡ್ತೀನಿ ಅಂತ. ಅವರು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಫಸ್ಟ್ ನಾನು ಬಿರಿಯಾನಿ ಮಾಡಿಬಿಡ್ತೀನಿ ಅಂತ ಬಿರಿಯಾನಿ ಎಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ. ಹೆಂಗಾಗಿದೆ ನೋಡಿ ಗೈಸ್ ಕಿಚನ್ನು. ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಕೊನೆಗೂ ನಮ್ಮ ಪಾಪು ಎದ್ದು ನಮ್ಮ ಮನೆಯವ್ರ ಫ್ರೆಂಡೆಲ್ಲ ಆಟ ಆಡಿಸ್ತಿದ್ದಾರೆ. ಸೊ ನಮ್ಮ ಪಾಪುಗೆ ನೋಡಿ ಫುಲ್ ರೆಡಿ ಮಾಡಿದ್ದೀನಿ. ಮೇಲ್ಗಡೆ ಒಂದು ಜುಟ್ಟು ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಅವಳ ಔಟ್ಫಿಟ್ಟು. ಇಲ್ಲಿ ಏನೋ ಒಂದು ಮಿಸ್ ಉಳಿದಿದೆ ಅಂದರೆ ಅವತ್ತು ನಾನು ಪಾಪ ಅವಳದು ಫೋಟೋನೇ ತೆಗ್ದಿಲ್ಲ ಗೈಸ್. ಅಂದರೆ ಲೈಕ್ ನೀಟಾಗಿ ಫೋಟೋ ತಕ್ಕೊಂಡಿಲ್ಲ. ಅವಳು ನೀಟಾಗಿ ನಿಂತೇ ಇಲ್ಲ ಅವತ್ತು ಪಾಪು. ನಾನು ಬ್ಯುಸಿಲಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಫೋಟೋ ತೆಗಿಯೋಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ ಎಲ್ಲರೂ ಬಂದಿದ್ದಾರೆ. ಸೊ ಇಲ್ಲಿ ನೋಡಿ ಫಸ್ಟು ನಾವಿಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ತೋರಿಸ್ತೀನಿ. ಲಿವರ್ ಫ್ರೈ ಮಾಡಿದ್ವಿ. ಅದಾದಮೇಲೆ ಬಿರಿಯಾನಿ, ಅದಾದಮೇಲೆ ಕಬಾಬಿಗೆ ಕಲಸಿಟ್ಟಿದ್ವಿ. ಕೇಕ್ ಕಟ್ಟಿಂಗ್ ಆದಮೇಲೆ ಕಬಾಬ್ ಹಾಕೋಣ ಅಂತ. ನೆಕ್ಸ್ಟು ಅದಾದಮೇಲೆ ಅನ್ನ, ರಸಮ್, ಪಾಯಸ, ಆಮೇಲೆ ಸ್ವಲ್ಪ ಚಿಕನ್ ಗ್ರೇವಿ ಇಷ್ಟನ್ನ ಪ್ರಿಪೇರ್ ಮಾಡಿದ್ವಿ. ಸೊ ಇಷ್ಟು ಐಟಮ್ ಕೂಡ ನಿಜವಾಗ್ಲೂ ನಾನು ಯಾವುದೂ ಮಾಡಿಲ್ಲ. ಎಲ್ಲ ನಾವು ವಾರ್ಗಿತ್ತಿ ಮಾಡಿದ್ರು, ನನ್ನ ಹಸ್ಬೆಂಡ್ ಕಬಾಬ್ ಮಾಡಿದ್ರು, ವಾರ್ಗಿತ್ತಿ ಬಿರಿಯಾನಿ ಮಾಡಿದ್ರು. ಆಮೇಲೆ ನನ್ನ ಹಸ್ಬೆಂಡ್ ಅವ್ರ ತಮ್ಮ ಅಂದರೆ ಲೈಕ್ ನನ್ನ ಮೈದ್ನ ಅವರು ಚಿಕನ್ ಗ್ರೇವಿ ಮಾಡಿದ್ರು, ನನ್ನ ಹಸ್ಬೆಂಡ್ ಲಿವರ್ ಫ್ರೈ ಮಾಡಿದ್ರು. ಇದು ಬಂದುಬಿಟ್ಟು ನಮ್ಮ ಪಾಪುದು ಸ್ಪೆಷಲ್ ಕೇಕ್. ನಾರ್ಮಲ್ ಕೇಕೇನೇ. ಯಾಕಂದರೆ ಬಾರ್ಬಿ ಕೇಕಲ್ಲಿ ಐಸ್ ಕೇಕ್ ಮಾಡಿಸ್ಬೋದಂತೆ, ಅಂದರೆ ಪೇಸ್ಟ್ರೀಸ್ ಕೇಕ್ ಮಾಡಿಸ್ಬೋದಂತೆ. ಬಟ್ ಅದು ಬೇಗ ಮೆಲ್ಟ್ ಆಗಿಬಿಡುತ್ತೆ ಅಂತ ನಾವೇ ನಾರ್ಮಲ್ ಕೇಕ್ ಮಾಡಿಸಿದ್ವಿ. ಇದೇ ಅವಳಿಗೆ ಸ್ಪೆಷಲ್. ಈ ಕೇಕ್ ಒಂದೇ ಸ್ಪೆಷಲ್ಲು. ಈ ಕೇಕ್ ಒಂದೇ ಸ್ವಲ್ಪ ಗ್ರ್ಯಾಂಡ್ ಅನಿಸೋದು. ಆಮೇಲೆ ಇಲ್ಲಿ ನಾನು ಡೆಕೋರೇಷನ್ ಎಲ್ಲ ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ಡೆಕೋರೇಷನ್ ಮಾಡೋಕ್ಕೆ ನಮ್ಮ ಮನೆ ಸ್ವಲ್ಪ ಚಿಕ್ಕದು, ಹಾಲೆಲ್ಲ ಚಿಕ್ಕದು. ಸೊ ಡೆಕೋರೇಷನ್ ಮಾಡಿದ್ರೆ ಮತ್ತೆ ಸುಮ್ಮನೆ ಹಿಂಸೆ ಆಗುತ್ತೆ, ಮತ್ತು ಬರೋರಿಗೆಲ್ಲ ಊಟ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ನಾನು ಏನೂ ಡೆಕೋರೇಷನ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಇದು ಬಂದುಬಿಟ್ಟು ನಮ್ಮ ಪಾಪುದು ಕೇಕ್. ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ.
ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಬಾಬು ಸ್ವಲ್ಪ ಕಾಣಿಸ್ತಾಳೆ. ಅವಳಿಗೆ ಫಸ್ಟ್ ಜುಟ್ಟು ಹಾಕಿದ್ನಲ್ಲ, ಅದು ಯಾಕೋ ಜುಟ್ಟು ಸ್ವಲ್ಪ ಅವಳಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ಸ್ತು. ಅದಕ್ಕೆ ಜುಟ್ಟು ಬಿಟ್ಬಿಟ್ಟು ನಾರ್ಮಲ್ ಹೇರ್ಸೇ ಬಿಟ್ಬಿಟ್ಟೆ. ನಮ್ಮ ಪಾಪು ಅಂತೂ ಫುಲ್ಲು ಖುಷಿಯಾಗಿ ಫುಲ್ಲು ಸೆಲೆಬ್ರೇಟ್ ಮಾಡಿಕೊಂಡು ಫುಲ್ಲು ಹ್ಯಾಪಿ ಆಗಿದ್ಲು. ಅಪ್ಪ ಅಮ್ಮಂಗೆ ಮೋಸ್ಟು ಅಂದರೆ ಲೈಕ್ ಏನು ಇಷ್ಟ ಅಂದರೆ ಮಕ್ಳ ಖುಷಿನೇ ಅಪ್ಪ ಅಮ್ಮಂಗೆ ಇಷ್ಟ. ನನಗೆ ಇನ್ನೂನು ಅವಳದ್ದು ಬರ್ತಡೇ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕಂತ ತುಂಬ ಇಷ್ಟ. ಅಂದರೆ ಎವ್ರಿ ಇಯರ್ ಮಾಡಬೇಕಂತ ಇಷ್ಟ. ಅವಳು ದೊಡ್ಡವಳಾದರೂ ಕೂಡ ನಾನು ಅವಳ ಬರ್ತಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೇ ಮಾಡ್ತೀನಿ. ಅವಳು ಮದುವೆ ಆಗಿ ಹೋದ್ರೂ ನಾನು ಮಾಡ್ತೀನಿ, ಆ ಥರ ಕನಸಿಟ್ಕೊಂಡಿದ್ದೀನಿ. ಲೈಕ್ ಅಂದರೆ ಅವಳಿಗೆ ಏನೇನು ಬೇಕು ಏನೇನು ಬೇಡ ಎಲ್ಲನೂ ಅವಳಿಗೆ ಬೇಕಾಗಿದ್ದೆಲ್ಲ ಕೊಡ್ಸೋಣ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಆ ಶಕ್ತಿ ದೇವ್ರು ನನಗೆ ಕೊಡಲಿ ಅಂತಲೇ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಅವಳಿಗೆ ಯಾವುದ್ರಲ್ಲೂ ನಾನು ಕಮ್ಮಿ ಮಾಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಶಕ್ತಿ ದೇವ್ರು ಕೊಡ್ತಾನೆ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ ನಮ್ಮ ಪಾಪು ಇಲ್ಲಿ ಕರೆಕ್ಟಾಗಿ ಕಾಣ್ತಾಳೆ. ಆಮೇಲೆ ಎಷ್ಟೋ ಜನ ಕೇಳ್ತಾರೆ, ಪಾಪುಗೆ ಯಾಕೆ ಟ್ರೆಡಿಷ್ನಲ್ ಆಗಿ ತಂದುಬಿಟ್ಟಿದ್ದೀರಾ, ನೀವೆಲ್ಲ ಒಂಥರ ಫ್ರಾಕ್ ಗೌನ್ ಹಾಕ್ಕೊಂಡಿದ್ದೀರಾ, ಅಪ್ಪ ಅಮ್ಮ ಮಾಡರ್ನಾಗಿ ಹಾಕ್ಕೊಂಡಿದ್ದೀರಾ ಗೌನು ಜೀನ್ಸು ಆ ಥರ, ಪಾಪುಗೆ ಮಾತ್ರ ಯಾಕೆ ಟ್ರೆಡಿಷ್ನಲ್ ಆಗಿ ತಂದುಬಿಟ್ಟಿದ್ದೀರಾ ಅಂತ. ಆ್ಯಕ್ಚುಲಿ ಬಂದು ಅವಳ ಹತ್ರ ತುಂಬ ಫ್ರಾಕ್ಸ್ ಇದೆ ಗಾಯ್ಸ್, ಸಖತ್ ಫ್ರಾಕ್ಸ್ ಇದೆ. ಎಷ್ಟೊಂದು ಫ್ರಾಕ್ಸ್ ಇದೆ ಅಂದರೆ ಎಲ್ಲ ಫಂಕ್ಷನಿಗೂ ಫ್ರಾಕ್ ಹಾಕಿ 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 ಅವಳಿಗೆ ತುಂಬ ಇರಿಟೇಷನ್ ಆಗಿಬಿಟ್ಟಿದೆ. ಲೈಕ್ ಏನಂದರೆ ಫ್ರಾಕ್ ತುಂಬ ಲಾಸ್ಟ್ ಇಯರು ಫಸ್ಟ್ ಇಯರ್ ಬರ್ತಡೇಗೂ ತುಂಬ ದೊಡ್ಡ ಫ್ರಾಕ್ ತಂದಿದ್ವಿ, ಅದು ಹಾಕಿದ್ವಿ, ಒಂದೇ ಸತಿ ಹಾಕಿದ್ದು, ಮತ್ತು ಅದು ಮನೆಯಲ್ಲೇ ಇದೆ. ಅಂದರೆ ಲೈಕ್ ಕಬೋರ್ಡಲ್ಲೇ ಇದೆ, ಅದನ್ನು ಎತ್ತೇ ಇಲ್ಲ. ಅದನ್ನು ಇವಾಗ ಹಾಕಕ್ಕೆ ಹೋದರೆ ಆಗುತ್ತೆ ಅವಳಿಗೆ, ಬಟ್ ಅದನ್ನು ಚುಚ್ಚುತ್ತೆ ಅಂತ ಅಳ್ಕೊಂಡು ಇದು ಮಾಡಿಬಿಡ್ತಾಳೆ, ಬಿಚ್ಚಿಸ್ಬಿಡ್ತಾಳೆ. ಅವಳಿಗೆ ತುಂಬ ಇರಿಟೇಷನ್ ಆಗುತ್ತೆ. ಇದಂದರೆ ಸ್ವಲ್ಪ ಇರಿಟೇಷನ್ ಆಗಲ್ವಲ್ಲ ಅಂತ ನಾನು ಲೈಕ್ ಈ ಡ್ರೆಸ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು. ಅಂದರೆ ಈ ಥರ ಡ್ರೆಸ್ನ ಅವಳಿಗೆ ತೆಕ್ಕೊಟ್ಟೇ ಇರಲಿಲ್ಲ. ಸೊ ಈ ಥರ ಡ್ರೆಸ್ ತೆಕ್ಕೊಟ್ರೆ ಮತ್ತು ಹಬ್ಬಗಳಿಗೂ ಕೂಡ ಹಾಕ್ಬೋದಲ್ಲ ಅಂತ ನಾವು ಇದು ಮಾಡಿದ್ದು. ಇಲ್ಲಿ ನೋಡಿ ಹಸ್ಬೆಂಡ್ ಕೂಡ ಕಬಾಬ್ ಎಲ್ಲ ರೆಡಿ ಮಾಡಿದ್ರು. ಇನ್ನೊಂದು ಮೈಗ್ನ ಎಲ್ಲರಿಗೂ ಊಟ ಬಡಿಸ್ತಿದ್ದಾರೆ. ಇವರೆಲ್ಲ ನಮ್ಮ ಫ್ಯಾಮಿಲಿ, ಲೈಕ್ ಹಸ್ಬೆಂಡ್ ಅವ್ರ ತಮ್ಮಂದರು, ಫ್ರೆಂಡ್ಸು, ಆಮೇಲೆ ನಮ್ಮ ಅವ್ರಗಿತ್ತಿ ಮಗಳು ಎಲ್ಲನೂ ಬಂದಿದ್ದರು. ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿದೆ, ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅಂದರು. ಇದು ನೋಡಿ ಫೈನಲ್ ಊಟ, ಬಿರಿಯಾನಿ, ಲಿವರ್, ಚಿಕನ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನಮ್ಮ ಪಾಪಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ, ನಾವು ಖುಷಿಯಿಂದ ಸೆಲೆಬ್ರೇಟ್ ಮಾಡಿದ್ದನ್ನು ಸಣ್ಣದಾಗಿ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.